ನಮಸ್ಕಾರಮ್ಮ. ನಾನು ಎಲೆಕ್ಟ್ರಿಷಿಯನ್. ಕಂಪ್ಲೇಂಟ್ ಅಟೆಂಡ್ ಮಾಡೋದಕ್ಕೆ ಬಂದಿದ್ದೀನಿ. ಕಂಪ್ಲೇಂಟಾ? ನಾನೇನು ಕಂಪ್ಲೇಂಟ್ ಕೊಟ್ಟಿಲ್ವಲ್ಲ. ಹೌದಾ? ಹಾಗಾದರೆ ಮೋಸ್ಟ್ಲಿ ನಿಮ್ಮ ಯಜಮಾನರು ಕೊಟ್ಟಿರ್ತಾರೆ ಅನ್ಸುತ್ತೆ. ನಮ್ಮ ಏಜೆನ್ಸಿ ಆ್ಯಪಲ್ಲಿ ಇದೇ ಮನೆ ಅಡ್ರೆಸ್ ಇದೆ. ಹೌದಾ? ಇರಿ ಒಂದು ನಿಮಿಷ ಚೆಕ್ ಮಾಡ್ತೀನಿ. ಅವ್ರು ಮನೇಲಿಲ್ಲ. ಪರವಾಗಿಲ್ಲ, ನಿಮಗೆ ಡೌಟ್ ಇದ್ರೆ ನಿಮ್ಮ ಯಜಮಾನರು ಬರೋವರೆಗೂ ನಾನು ಕಾಯ್ತೀನಿ. ಇವ್ರನ್ನೆಲ್ಲ ನೋಡಿದ್ದೀನಲ್ಲ. ಇವ್ರು ಇಲ್ಲೇ ಇದ್ರೆ ನಾನು ಹೇಗೆ ವಿಡಿಯೋ ಮಾಡ್ಕೊಳ್ಳೋದು? ಒಂದು ಗ್ಲಾಸ್ ನೀರು ಸಿಗುತ್ತಾ? ಹಾಂ, ಕೊಡ್ತೀನಿ. ಎಲೆಕ್ಟ್ರಿಷಿಯನ್ ಅಂತ ಹೇಳ್ತೀರಾ, ನಿಮ್ಮ ಹತ್ರ ಯಾವುದೇ ಇನ್ಸ್ಟ್ರೂಮೆಂಟ್ಸ್ ಇಲ್ಲ? ಅದು ನನ್ನ ಬೈಕಲ್ಲಿದೆ. ಅಡ್ರೆಸ್ ಕನ್ಫರ್ಮ್ ಮಾಡಿಕೊಂಡು ಕಂಪ್ಲೇಂಟ್ ಏನಿದೆ ತಿಳ್ಕೊಂಡು ತೊಗೊಂಬರೋಣ ಅಂತ ಅಲ್ಲೇ ಬಿಟ್ಟಿದ್ದೀನಿ. ತೊಗೊಂಬರ್ತೀನಿ. ಇನ್ಸ್ಟ್ರೂಮೆಂಟ್ಸ್ ತೊಗೊಂಬರ್ತೀನಿ. ಹೇಳ್ರಿ ನಂದಿ, ಏನು ಸಮಾಚಾರ? ಅಯ್ಯೋ, ಸಮಾಚಾರ ಬೇರೆ ಕೇಡು. ನಿಮ್ಮ ಅಣ್ಣಂದು ದೊಡ್ಡ ಕ್ವಾಟ್ಲೆ ಆಗೋಗಿದೆ ಬಾವ. ಹೌದಾ? ಹಂಗಂತ್ಯಾ? ಮನೇಲಿ ರಾಶಿ ಕೆಲಸ ಇದೆ. ಬೆಳಗಾದ್ರೆ ಛತ್ರಕ್ಕೆ ಹೋಗ್ಬೇಕು. ಈ ಗ್ಯಾಪಲ್ಲಿ ನಿಮ್ಮ ಅಣ್ಣದು ದೊಡ್ಡ ರಗಳೆ ಬೇರೆ. ಕಡ್ಡಿ ಮುರ್ದಂಗೆ ಬರಲ್ಲ ಅಂತ ಹೇಳ್ಬಿಡೋಣ ಅಂದ್ರೆ ನಿನ್ನ ರಾತ್ರಿ ಕಾಪಾಡಿಲ್ವಾ ಅಂತ ಮೆಲೋ ಡ್ರಾಮಾ ಶುರು ಮಾಡಿ ಬ್ಲ್ಯಾಕ್ ಮೇಲ್ ಬೇರೆ ಮಾಡ್ತಾನೆ ಬಾವ. ವಿಷಯ ಈ ಆ್ಯಂಗಲ್ನಲ್ಲಿ ಇಷ್ಟೊಂದು ಸೀರಿಯಸ್ ಆಗಿದೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಸ್ವಲ್ಪ ಸಲಿಗೆ ಕೊಟ್ಟಿದ್ದೆ ತಪ್ಪಾಯ್ತು. ಸೀದಾ ಬಂದು ತಲೆ ಮೇಲೆ ಕೂತ್ಬಿಟ್ಟಿದ್ದಾನೆ. ಅವನು ನಿನ್ನ ತಲೆ ಮೇಲೆ, ನೀನು ಅವನ ಎದೆ ಮೇಲೆ, ಐ ಮೀನ್ ಹಾರ್ಟ್ ಮೇಲೆ. ಹೋಗ್ಲಿ ಬಿಡು, ನಿಮ್ಮ ಪ್ರೈವೇಟ್ ಮೀಟಿಂಗ್ ವಿಷಯ ನನಗೆ ಯಾಕೆ? ಆದರೂ ಕಾಪಾಡೋ ಲೆವೆಲ್ಗೆ ಒಂದು ಸೀನ್ ಆಗಿದೆ ಅಂದರೆ ಏನು? ಏನ್ ಕತೆ? ಏನ್ ಅರ್ಥ? ಅಯ್ಯೋ, ನಾನು ನಿಮ್ಮ ಭಾವ ಆಗೋನು, ನನ್ನ ಮೇಲೆ ರೋಡಿಸಮ್ಮ. ಆ್ಯಕ್ಚುಲಿ ನೀವಿಬ್ರು ಮೀಟ್ ಆಗೋದೆ ನಮಗೋಸ್ಕರ ಅಂತ ಹೇಳಕ್ ಬಂದೆ ಅಷ್ಟೇ. ಅದು ಆದ್ರೂ ವಾಯ್ಸ್ ಲೈಟ್ ಕಾಲ್ ಎಳ್ದಂಗಿತ್ತು. ಇಲ್ಲಪ್ಪ, ತಾನೇ ಬರೋದಕ್ಕೆ ಹೇಳಿದ್ರು ಇಂಥ ಶೋಕಿ ಎಂಟ್ರಿಗೆ ಏನು ಕಮ್ಮಿ ಇಲ್ಲ. ಏನೋ ನನ್ನ ಬಗ್ಗೆನೇ ಮಾತಾಡ್ತಿದ್ದಂಗಿತ್ತು. ಹೌದೌದು, ನಿನ್ ಬಗ್ಗೆನೇ ಹೇಳ್ತಿದ್ದೆ. ನೋಡೋದಕ್ಕೆ ಪಕ್ಕ ಮಾಡರ್ನ್ ಶ್ರೀರಾಮಚಂದ್ರನಂಗಿದ್ಯಾ ಅಂತ. ನಿನ್ನ ಬಾಯಲ್ಲಿ ಅಷ್ಟು ಒಳ್ಳೆ ಮಾತು ಬರಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಜೊತೆಗೆ ನಾನು ಹೇಳಿದ ತರದವನು ನೀನಲ್ಲ ಅಂತ ನಿನಗೆ ಚೆನ್ನಾಗಿ ಗೊತ್ತಿರ್ಬೇಕಲ್ವಾ? ಯಾವಾಗಲೂ ನನ್ನ ಆಡ್ಕೊಂಡು ನನಗೆ ಹಿಂಸೆ ಮಾಡಲಿಲ್ಲ ಅಂದರೆ ನಿನಗೆ ತಿಂದ ನನ್ನ ಡೈಜೆಷನ್ ಆಗಲ್ಲ ಅನ್ಸುತ್ತಲ್ವಾ? ಯೋ, ಸುಮ್ಮನೆ ಮನೇಲಿ ಕೆಲಸ ಮಾಡ್ತಿದ್ದವಳನ್ನ ಗೋಳು ಇಟ್ಕೊಂಡು ಕರ್ಸಿದ್ದಲ್ದೆ ಕತೆ ಹೊಡಿತ್ಯಾ? ನನಗೆ ನಿನ್ನ ಜೊತೆ ಟೈಮ್ ವೇಸ್ಟ್ ಮಾಡೋಷ್ಟು ಟೈಮ್ ಇಲ್ಲ. I have to show you guys something. ಆ ಗೌತಮ್ನ ದೇವ್ರು ಅಂತ ಪೂಜೆ ಮಾಡ್ತಿದ್ರಲ್ಲ, ಈ ದೇವದ ಬಣ್ಣನ ಬಯಲು ಮಾಡಿದ್ದೀನಿ ನೋಡಿ.
ಗೌತಮ್ಗೆ ಮದುವೆ ಆಗಿದೆ ಅಂತ ನನ್ನ ಬಜಾರಿಗೆ ಎಸ್ ಅಲ್ಲ ಹೇಳಿದ್ರು ಅವಳು ಕೇಳಲಿಲ್ಲ. ಈಗ ವಿತ್ ಪ್ರೂಫ್ ಬಂದಿದೆ, ನಮ್ದೇ ಇರೋದಕ್ಕೆ ಚಾನ್ಸೇ ಇಲ್ಲ. ಈಗೇನು ಹೇಳ್ತೀಯ ಬಜಾರಿ? ಇದರಲ್ಲಿ ನಿನ್ನ ಫೋಟೋಸ್ ಬಿಟ್ರೆ ಇನ್ನೇನೂ ಇಲ್ಲ. ಸರಿಯಾಗಿ ನೋಡು ವಿಕ್ರಾಂತ್, ಈಗ ತಾನೇ ಒಂದು ಮನೆಗೆ ಹೋಗಿ ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ. ನೀನೇ ನಿನ್ನ ಕಣ್ಣಾರ ನೋಡು. ಏನಾಯ್ತು ಅಂತ ನನಗೂ ಗೊತ್ತಾಗ್ತಿಲ್ಲ. ಮೇ ಬಿ ಬೈ ಮಿಸ್ಟೇಕ್ ಕೈ ತಾಗಿ ಡಿಲೀಟ್ ಆಗೋಯ್ತಾ, ಬಟ್ ಐಮ್ ನಾಟ್ ಶೋರ್. ಡೌಟೇ ಇಲ್ಲ ಕಣಯ್ಯ, ನೀನ್ ಯಾವ್ದಾದ್ರು ಡ್ರಾಮಾ ಕಂಪ್ನಿಲಿ ಇದ್ದಿದ್ರೆ ಇಷ್ಟೊತ್ತಾಗ್ಲೇ ವರ್ಲ್ಡ್ ಫೇಮಸ್ ಆಗಿರ್ತಿದ್ದೆ. ಶಟ್ ಅಪ್. ಯು ಶಟ್ ಅಪ್. ಅಲ್ಲಯ್ಯ, ಯಾಕೆ ನೀನ್ ಹಿಂಗೆ ಅಂತ? ನೀನಂತೂ ಮೆಂಟ್ಲು. ನಮ್ಮನ್ನು ಯಾಕೆ ನಿನ್ ಗ್ರೂಪ್ಗೆ ಸೇರಿಸ್ಕೊಳಕ್ ನೋಡ್ತಿದ್ಯಾ? ನಾನು ನಿಜಾನೇ ಹೇಳ್ತಿದ್ದೀನಿ ವಿಕ್ರಾಂತ್, ಈಗಲೂ ಬೇಕಾದ್ರೆ ನನ್ನ ಜೊತೆ ಬನ್ನಿ, ನಾನೇ ತೋರಿಸ್ತೀನಿ. ಏನ್ ತಮಾಷೆನ? ಗೌತಮ್ನ ಹುಡ್ಕೊಂಡು ರೋಡ್ ಅಲಿಯೋದು ನೀನ್ ಚಟ ಆಗೋಗಿದೆ ಅಲ್ವಾ? ಏ ಬಜಾರಿ, ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಮತ್ತೆ ಗೌತಮ್ ಸರಿ ಇಲ್ಲ, ಮೋಸ್ಕಾರ, ಇನ್ನೊಂದ್ ಮದ್ವೆ ಆಗಿದೆ ಅಂತ ಭಾಷಣ ಮಾತ್ರ ಮಾಡ್ಬೇಡ. ಅಕ್ಕನ್ ಮದ್ವೆ, ಕೆಲ್ಸ 1000 ಇದೆ. ಅದನ್ನೆಲ್ಲ ಅರ್ಧಕ್ಕೆ ಬಿಟ್ಟು ಬಂದ್ರೆ ಮತ್ತೆ ನೀನ್ ಹಳೆ ಕ್ಯಾಸೆಟ್ನ ಶುರು ಮಾಡ್ತಿದ್ಯಾ? ಬಾಯ್, ನಾನು ಹೋಗ್ತೀನಿ. ನೋಯ್ತಿದೆ. ವಾಟ್? ಕೈ ನೋಯ್ತಿದೆ ಅಂದೆ. ನೋಡು, ಐ ನೋ ನನ್ನ ಎಲ್ಲ ಅಟೆಂಪ್ಟ್ಸ್ ಕೂಡ ಫೇಲ್ ಆಗಿದೆ, ಬಟ್ ಒಂದ್ಸಲ ನನ್ನ ಜೊತೆ ಬಂದು ನೋಡು. ಇನ್ನು ಈ ಕಿವಿಲ್ ಏನೇನ್ ಕೇಳ್ಬೇಕು, ಈ ಕಣ್ಣಲ್ಲಿ ಏನೇನ್ ನೋಡ್ಬೇಕು? ಸರಿ ನಡಿ, ಇದೇ ನಿನ್ ಕೊನೆ ಆಸೆ ಅಂತ ತಿಳ್ಕೊಂಡು ಈಡೇರಿಸ್ಬಿಡ್ತೀನಿ. ಥ್ಯಾಂಕ್ ಯು. ಹಲೋ, ಇದೇ ಲಾಸ್ಟ್ ಫೈನಲ್ ಕೊನೆ ಎಲ್ಲಾನು. ಮತ್ತೆ ಈ ಸಲನು ಫ್ಲಾಪ್ ಆಯ್ತು. ನಿನ್ ಕತೆ ಕೇಳೋದಲ್ಲ, ನಿನ್ ಮುಖನ ಇನ್ನೊಂದ್ಸತಿ ನೋಡಲ್ಲ. ಈ ಸಲ ಗ್ಯಾರಂಟಿ ಫ್ಲಾಪ್ ಆಗುತ್ತೆ.